ಕಳ್ಳತನ ಮಾಡುತ್ತಿದ್ದ ಕಳ್ಳ ಹಾಗೂ ಕದ್ದ ಮಾಲನ್ನ ವಿಲೇವಾರಿ ಮಾಡುತ್ತಿದ್ದವರ ಸಹಿತ 4 ಆರೋಪಿಗಳನ್ನು ತಲಘಟ್ಟಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನ ಮಾಡುತ್ತಿದ್ದ ಪ್ರವೀಣ್ ಅಲಿಯಾಸ್ ಗುಳ್ಳೆ ಹಾಗೂ ಕದ್ದ ಮಾಲನ್ನು ವಿಲೇವಾರಿ ಮಾಡುತ್ತಿದ್ದ ನಿಕ್ಕಿ ಬ್ರೌನ್, ಬಾಲು ಪ್ರಶಾಂತ್ ಹಾಗೂ ಲಿಖಿತ್ ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೀಗ ಹಾಕಿದ್ದ ಮನೆಗಳನ್ನ ಟಾರ್ಗೆಟ್ ಮಾಡಿ ಪ್ರವೀಣ್ ಕೈಚಳಕ ತೋರಿಸುತ್ತಿದ್ದ. ಆತ ಕದ್ದ ಮಾಲನ್ನ ಸಹಚರರು ಸೇರಿ ಮಾರಾಟ ಮಾಡ್ತಿದ್ರು. ಸದ್ಯ ಬಂಧಿತರಿಂದ 40 ಲಕ್ಷ ಮೌಲ್ಯದ 460 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ಬಂಧನದಿಂದಾಗಿ ಗಿರಿನಗರ ಹಾಗೂ ತಲಘಟ್ಟಪುರದಲ್ಲಿ 2 ಮನೆಗಳವು ಪ್ರಕರಣ ಪತ್ತೆಯಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಆಗಿರ್ತಕ್ಕಂತಹ ಒಂದು ರಾತ್ರಿ ಕನ್ನ ಕಳವು ಪ್ರಕರಣ ಮಾರ್ಚ್ 3ನೇ ತಾರೀಕಿನಂದು ದೂರು ದಾಖಲಾಗಿತ್ತು. ಅವರು 2ನೇ ತಾರೀಕು ಸಾಯಂಕಾಲ ಮನೆಗೆ ಬೀಗ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ವಾಪಸ್ ಬಂದು ನೋಡಿದಾಗ ಮನೆ ಡೋರ್ ಲಾಕನ್ನು ಮುರಿದು ಒಳಗಡೆ ಪ್ರವೇಶಿಸಿ ಬೀರುನಲ್ಲಿಟ್ಟಿರ್ತಕ್ಕಂತಹ ಸುಮಾರು 700 ಗ್ರಾಂ ಚಿನ್ನಾಭರಣಗಳನ್ನು, ವಜ್ರದ ಆಭರಣಗಳನ್ನು, ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ರ ಬಗ್ಗೆ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ತೆಗೆದುಕೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು 11ನೇ ತಾರೀಕು ಮಾರ್ಚ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಹನುಮಗಿರಿ ಬೆಟ್ಟದ ಬಳಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಜೊತೆಗೆ ಆತನಿಂದ ಕೆಲವೊಂದು ಕಳ್ಳತನ ಮಾಡಿರ್ತಕ್ಕಂತಹ ಆಭರಣಗಳನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ. ಹಾಗೆ ಆತನ ಕೂಲಂಕುಷ ವಿಚಾರಣೆಯಿಂದ ಈ ಪ್ರಕರಣ ಸಂಪೂರ್ಣವಾಗಿ ಬೆಳಕಿಗೆ ಬಂದಿರುತ್ತದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಜೊತೆಯಲ್ಲಿ ಈ ಆರೋಪಿಗೆ ಕುಮ್ಮಕ್ಕು ನೀಡಿರ್ತಕ್ಕಂತಹ ಮತ್ತು ಈ ಆರೋಪಿಯಿಂದ ಈ ಚಿನ್ನಾಭರಣಗಳನ್ನು ವಿಲೇವಾರಿ ಮಾಡಿಕೊಂಡಿರ್ತಕ್ಕಂತಹ 3 ಜನ ಆರೋಪಿಗಳನ್ನು, ಹೀಗೆ ಒಟ್ಟು 4 ಆರೋಪಿಗಳನ್ನು ಪೊಲೀಸರು ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಬ್ಬ ಆರೋಪಿ ತಲೆ ಮಾಡಿಸಿಕೊಂಡಿರ್ತಕ್ಕಂತಹ ಸಾಧ್ಯತೆ ಇದ್ದು ಆತನ ಪತ್ತೆಗೂ ಕೂಡ ಪೊಲೀಸರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೂಲಭೂತವಾಗಿ ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಆತ MOV ವ್ಯಕ್ತಿಯಾಗಿದ್ದು ಆತನ ಮೇಲೆ ಈ ಹಿಂದೆ ಸುಮಾರು 16 ಬೇರೆ ಬೇರೆ ರೀತಿಯ ಕಳ್ಳತನದ ಪ್ರಕರಣಗಳು, ಸುಲಿಗೆಯ ಪ್ರಕರಣಗಳು ಆತನ ಮೇಲೆ ದಾಖಲಾಗಿದ್ದಾವೆ. 2020ರಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಸುಲಿಗೆ ಪ್ರಕರಣದಲ್ಲಿ ಆತ ಜೈಲಿಗೆ ಹೋಗಿ ನಂತರ ಇತ್ತೀಚೆಗೆ ಜೈಲಿನಿಂದ ಹೊರಗಡೆ ಬಂದಿರತಕ್ಕಂಥದ್ದು ಕಂಡುಬರ್ತದೆ. ತಲಘಟ್ಟಪುರದವರೇ ಆತನನ್ನು 2020ರಲ್ಲಿ ಬಂಧಿಸಿ ಜೈಲಿಗೆ ಹಾಕಿರ್ತಾರೆ. ಅದಾದ ನಂತರದಲ್ಲಿ ಆತ 4 ವರ್ಷ ಜೈಲಿನಲ್ಲಿದ್ದು ಈಗ ಹೊರಗಡೆ ಬಂದ ನಂತರದಲ್ಲಿ ಮತ್ತೆ ಈ ರೀತಿಯ ಪ್ರವೃತ್ತಿಯನ್ನು ತೋರಿತು. ಈ ಮನೆ ಕಳ್ಳತನ ಅಲ್ಲದೇ ಗಿರಿನಗರದ ಒಂದು ವಾಹನ ಕಳ್ಳತನದ ಪ್ರಕರಣವೂ ಕೂಡ ಈಗ ಇದರಲ್ಲಿ ಪತ್ತೆಯಾಗಿದೆ. ಒಟ್ಟು ಈ ಪತ್ತೆಯಾಗಿರ್ತಕ್ಕಂತಹ ಚಿನ್ನಾಭರಣ ಮತ್ತು ಇವುಗಳ ಒಟ್ಟು ಮೌಲ್ಯ ಸುಮಾರು 460 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ವಜ್ರದ ಆಭರಣಗಳನ್ನು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು ಮೌಲ್ಯ ಸುಮಾರು 40 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ.